ಪತ್ನಿ ವಿಜಯಲಕ್ಷ್ಮಿ ಮೇಲೆ ಹಲ್ಲೆ ಮಾಡಿದ ಪ್ರಕರಣದಲ್ಲಿ ಇವತ್ತು ನಟ ದರ್ಶನ್ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಬರಬೇಕಿದೆ. ಅಬ್ರಹಾಂ ಪ್ರಕರಣದಲ್ಲಿ ಎಫ್ಐಆರ್ ರದ್ದು ಕೋರಿ ಮಾಜಿ ಸಿಎಂಗಳಾದ ಎಸ್ಎಂ ಕೃಷ್ಣ ಹಾಗೂ ಎಚ್ಡಿ ಕುಮಾರಸ್ವಾಮಿ ಸಲ್ಲಿಸಿದ್ದ ಅರ್ಜಿಗೆ ಇವತ್ತು ಹೈಕೋರ್ಟ್ನ ಏಕಸದಸ್ಯ ಪೀಠ ಹಣೆಬರಹ ಬರೆಯಲಿದೆ. ಇನ್ನು ಕಾನೂನು ಬಾಹಿರವಾಗಿ ಎಚ್ಡಿ ಕುಮಾರಸ್ವಾಮಿ ಎರಡನೇ ಮದುವೆಯಾಗಿದ್ದಾರೆ ಅಂತ ಆರೋಪಿಸಿರೋ ವಕೀಲ ಶಶಿಧರ್ ಬೆಳಗುಂಬ ಸಲ್ಲಿಸಿರುವ ಅರ್ಜಿಯ ವಿಚಾರಣೆ ಕೂಡ ಇವತ್ತು ನಡೆಯಲಿದೆ. ಸೆಪ್ಟೆಂಬರ್ 9ನೇ ತಾರೀಕು ಪತ್ನಿ ವಿಜಯಲಕ್ಷ್ಮಿ ಮೇಲೆ ಹಲ್ಲೆ ಮಾಡಿದ ಪ್ರಕರಣದಲ್ಲಿ ನಟ ದರ್ಶನ್ ಇಂದು ಬೆಂಗಳೂರಿನ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಹಾಜರಾಗಬೇಕಿದೆ. ಇಂದು ಒಂದು ವೇಳೆ ವಿಜಯನಗರ ಪೊಲೀಸರು ಅಂತಿಮ ವರದಿಯನ್ನ ಸಲ್ಲಿಸಿದ್ರೆ ಸಾಕ್ಷಿ ವಿಚಾರಣೆಗೆ ನ್ಯಾಯಾಲಯ ದಿನಾಂಕವನ್ನ ನಿಗದಿಪಡಿಸಬಹುದು. ಅಬ್ರಹಾಂ ಸಲ್ಲಿಸಿರುವ ಖಾಸಗಿ ದೂರಿನಲ್ಲಿ ಲೋಕಾಯುಕ್ತ ಪೊಲೀಸರು ದಾಖಲಿಸಿರುವ ಎಫ್ಐಆರ್ ಅನ್ನ ರದ್ದು ಕೋರಿ ಮಾಜಿ ಸಿಎಂಗಳಾದ ಎಸ್ಎಂ ಕೃಷ್ಣ ಹಾಗೂ ಎಚ್ಡಿ ಕುಮಾರಸ್ವಾಮಿ ಸಲ್ಲಿಸಿರುವ ಅರ್ಜಿಗೆ ಇಂದು ಹೈಕೋರ್ಟ್ನ ಏಕಸದಸ್ಯ ಪೀಠ ತೀರ್ಪು ನೀಡಲಿದೆ. ಕೃಷ್ಣ ಮುಖ್ಯಮಂತ್ರಿಯಾಗಿದ್ದ ವೇಳೆಯಲ್ಲಿ ಅಕ್ರಮ ಗಣಿಗಾರಿಕೆಗೆ ಬಳ್ಳಾರಿಯಲ್ಲಿ ಕಾಯ್ದಿರಿಸಿದ್ದ ಅರಣ್ಯ ಪ್ರದೇಶವನ್ನ ನೀಡಿದ್ದಾರೆ ಹಾಗೂ ಕುಮಾರಸ್ವಾಮಿ ಸಿಎಂ ಆಗಿದ್ದಾಗ ಜಂತಕಲ್ ಮತ್ತು ಸಾಯಿ ವೆಂಕಟೇಶ್ವರ ಮಿನರಲ್ಸ್ಗೆ ಗಣಿಗಾರಿಕೆಗೆ ಪರವಾನಗಿಯನ್ನ ನವೀಕರಿಸಿದ್ದಾರೆಂದು ಆರೋಪಿಸಿ ಲೋಕಾಯುಕ್ತ ಕೋರ್ಟ್ನಲ್ಲಿ ಅಬ್ರಹಾಂ ದೂರು ದಾಖಲಿಸಿದ್ರು. ಇನ್ನು ಮಾಜಿ ಸಿಎಂ ಕುಮಾರಸ್ವಾಮಿ ಕಾನೂನು ಬಾಹಿರವಾಗಿ ಎರಡನೇ ಮದುವೆಯಾಗಿದ್ದಾರೆಂದು ಆರೋಪಿಸಿ ವಕೀಲ ಶಶಿಧರ್ ಬೆಳಗುಂಬ ಸಲ್ಲಿಸಿರುವ ರಿಟ್ ಅರ್ಜಿಯು ಇಂದು ಮುಖ್ಯ ನ್ಯಾಯಾಧೀಶರನ್ನೊಳಗೊಂಡ ವಿಭಾಗೀಯ ಪೀಠದಲ್ಲಿ ಮೊದಲ ಬಾರಿಗೆ ವಿಚಾರಣೆಗೆ ಬರ್ತಿದೆ. ಒಟ್ಟಿನಲ್ಲಿ ಇಂದು ದರ್ಶನ್ ಹಾಗೂ ಮಾಜಿ ಸಿಎಂಗಳಿಗೆ ಕೋರ್ಟ್ ಭಯ ತಪ್ಪಿದಲ್ಲ. ಮಾರುತಿ ಪಾವ್ಗಡ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಮಾರುತಿ ಅವರಿಂದ. ಮಾರುತಿ, ಇವತ್ತು ಮ್ಯಾಜಿಸ್ಟ್ರೇಟ್ ಕೋರ್ಟ್ ಮುಂದೆ ದರ್ಶನ್ ಹಾಜರಾಗಬೇಕು. ಇವತ್ತು ಏನೆಲ್ಲ ಚರ್ಚೆಗಳು ನಡೆಯುತ್ತೆ? ಭಾವನಾ, ಏನಂತ ಹೇಳಿದ್ರೆ ಅವರು 2011 ಸೆಪ್ಟೆಂಬರ್ ತಿಂಗಳಲ್ಲಿ ಏನು ಪತ್ನಿ ವಿಜಯಲಕ್ಷ್ಮಿ ಮೇಲೆ ಹಲ್ಲೆ ಮಾಡಿ ಅವರು ಜೈಲಿಗೆ ಹೋಗಿದ್ದಂತಹ ಒಂದು ಪ್ರಕರಣದಲ್ಲಿ ಇಂದು ಅವರು ಮತ್ತೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಬರಬೇಕಾಗಿದೆ. ಅಂದ್ರೆ ಇಂದು ಒಂದು ವೇಳೆ ವಿಜಯನಗರ ಪೊಲೀಸ್ ಠಾಣೆ ಅವರು ಚಾರ್ಜ್ ಶೀಟ್ ಸಲ್ಲಿಸಿದಂತಹ ಸಂದರ್ಭದಲ್ಲಿ ಮುಂದಿನ ದಿನಾಂಕವನ್ನ ಸಾಕ್ಷಿ ವಿಚಾರಣೆಗಾಗಿ ಮುಂದಿನ ದಿನಾಂಕವನ್ನ ಕೋರ್ಟ್ ನಿಗದಿಪಡಿಸಬಹುದಷ್ಟೇ. ಹಾಗಾಗಿ ಫಸ್ಟ್ ಟೈಮ್ ಅವರು ಜಾಮೀನು ಆದ ನಂತರ ದರ್ಶನ್ ಮೊದಲನೇ ಬಾರಿಗೆ ಅವರು ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಬರ್ತಿದ್ದಾರೆ ಅಂತ ಹೇಳ್ಬೋದು ಭಾವನಾ. ಓಕೆ ಮಾರುತಿ, ಅದು ಹೊರತುಪಡಿಸಿ ಇಬ್ಬರು ಪ್ರಮುಖ ರಾಜಕಾರಣಿಗಳ ಕೇಸ್ ಕೂಡ ಇವತ್ತು ಚರ್ಚೆಗೆ ಬರುವಂತಹ ಸಾಧ್ಯತೆ ಇದೆ. ಎಚ್ಡಿ ಕುಮಾರಸ್ವಾಮಿ ಹಾಗೂ ಎಸ್ಎಂ ಕೃಷ್ಣ ಅವರ ಮೇಲೆ ಆಗಿರುವಂತಹ ಎಫ್ಐಆರ್ ರದ್ದು ಕೋರಿ ಇವತ್ತು ಅರ್ಜಿ ಸಲ್ಲಿಸಿರುವ ವಿಚಾರಣೆ ನಡೀತಾ ಇದೆ. ಅದರ ಜೊತೆಗೆ ಕಾನೂನು ಬಾಹಿರವಾಗಿ ಎರಡನೇ ಮದುವೆ ಆಗಿದ್ದಾರೆ ಅಂತ ಎಚ್ಡಿ ಕುಮಾರಸ್ವಾಮಿ ಅವರ ಮೇಲೆ ಇನ್ನೊಂದು ಆರೋಪ ಕೂಡ ಇದೆ. ಈ ಒಂದು ಪ್ರಕರಣಗಳಲ್ಲಿ ಯಾವೆಲ್ಲ ರೀತಿಯ ವಾದ ವಿವಾದಗಳು ನಡೆಯುವ ಸಾಧ್ಯತೆ ಇದೆ? ಇಂದು ಪ್ರಮುಖವಾಗಿ ಮೊದಲನೇ ಬಾರಿಗೆ ಬರುತ್ತಿರುವಂತಹ ಒಂದು ಪ್ರಕರಣ ಅಂತ ಹೇಳಿದ್ರೆ ಎಚ್ಡಿ ಕುಮಾರಸ್ವಾಮಿ ವಿರುದ್ಧ ವಕೀಲ ಶಶಿಧರ್ ಬೆಳಗುಂಬ ಅನ್ನೋರು ಅಕ್ಟೋಬರ್ ತಿಂಗಳಲ್ಲಿ ಒಂದು ಅರ್ಜಿಯನ್ನ ಸಲ್ಲಿಸಿದ್ರು. ಅಂದ್ರೆ ಇವರು ಸಂಸದರಾಗಿದ್ದುಕೊಂಡು ಈ ರೀತಿ ಕಾನೂನನ್ನ ಉಲ್ಲಂಘನೆ ಮಾಡಿ ರಾಧಿಕಾ ಅವರನ್ನ ಮದುವೆಯಾಗಿದ್ದಾರೆ ಅನ್ನುವಂತಹ ಒಂದು ವರದಿಗಳು ಅನೇಕ ಮಾಧ್ಯಮಗಳಲ್ಲಿ ಇದಾವೆ. ಅದು ಅಲ್ಲದೆ ರಾಧಿಕಾ ಕುಮಾರಸ್ವಾಮಿ ಅವರೇ ಸ್ವತಃವಾಗಿ ನಾನು ಕುಮಾರಸ್ವಾಮಿ ಅವರನ್ನ ಮದುವೆ ಆಗಿದ್ದೀನಿ ಅಂತ ಹೇಳ್ಬಿಟ್ಟು ಅನೇಕ ಮಾಧ್ಯಮಗಳಿಗೆ ತಿಳಿಸಿದ್ದಾರೆ ಅನ್ನುವಂತ ಒಂದು ಮಾಹಿತಿ ಆಧಾರದ ಮೇಲೆ ಅವರು ಹೈಕೋರ್ಟ್ ನಲ್ಲಿ ಒಂದು ರಿಟ್ ಅರ್ಜಿಯನ್ನ ಸಲ್ಲಿಸಿದ್ರು. ಆ ರಿಟ್ ಅರ್ಜಿ ಇಂದು ಮೊದಲನೇ ಬಾರಿಗೆ ವಿಚಾರಣೆಗೆ ಬರ್ತಿದೆ ಭಾವನಾ. ಇಲ್ಲಿ ಒಂದು ಪ್ರಶ್ನೆ ಏನಂತ ಹೇಳಿದ್ರೆ ಎಚ್ಡಿ ಕುಮಾರಸ್ವಾಮಿ ಅವರು ಸಂಸದರಾಗಿರುವುದರಿಂದ ಅಲ್ಲಿ ಸ್ಪೀಕರ್ಗೆ ಒಂದು ಸೂಚನೆಯನ್ನ ಕೊಡಿ ಅನ್ನುವಂತಹ ಒಂದು ಮನವಿಯನ್ನ ಅವರು ಸಲ್ಲಿಸಿದ್ರು. ಆದ್ರೆ ಅವರು ಸಂಸದರ ಸ್ಥಾನದಿಂದ ಈಗಾಗಲೇ ಅವರು ರಾಜೀನಾಮೆ ಕೊಟ್ಟಿರೋದ್ರಿಂದ ಇಂದು ಕೋರ್ಟ್ ಯಾವ ರೀತಿ ಅದರ ಮೇಲೆ ತೀರ್ಪು ತೆಗೆದುಕೊಳ್ಳುತ್ತೆ ಅನ್ನೋದು ಪ್ರಮುಖವಾದಂತಹ ವಿಚಾರ. ಇನ್ನು ಇಬ್ಬರು ಮಾಜಿ ಸಿಎಂಗಳು ಕೂಡ ಇಂದು ಒಂದು ಅವರ ಭವಿಷ್ಯ ನಿರ್ಧಾರವಾಗುವಂತಹ ಒಂದು ದಿನ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಅಬ್ರಹಾಂ ಸಲ್ಲಿಸಿರುವಂತಹ ಒಂದು ಖಾಸಗಿ ದೂರಿನಲ್ಲಿ ಲೋಕಾಯುಕ್ತ ಪೊಲೀಸರು ಎಫ್ಐಆರ್ ದಾಖಲಿಸಿದ್ರು. ಆ ಒಂದು ಎಫ್ಐಆರ್ ಅನ್ನ ಪ್ರಶ್ನಿಸಿದಂತಹ ಇಬ್ಬರು ಮಾಜಿ ಸಿಎಂಗಳಿಗೂ ಕೂಡ ಇಂದು ಹೈಕೋರ್ಟ್ ತೀರ್ಪು ನೀಡುತ್ತಿದೆ. ಒಂದು ವೇಳೆ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ ರದ್ದಾದಂತಹ ಸಂದರ್ಭದಲ್ಲಿ ಒಂದು ವೇಳೆ ಅವರು ಸಲ್ಲಿಸಿರುವಂತಹ ಒಂದು ಅರ್ಜಿಯನ್ನ ಹೈಕೋರ್ಟ್ ಅಂಗೀಕರಿಸಿದ್ರೆ ಇಬ್ಬರು ಮಾಜಿ ಸಿಎಂಗಳು ಕೂಡ ಈ ಒಂದು ಪ್ರಕರಣದಿಂದ ನಿರಾಳರಾಗಬಹುದು. ಇಲ್ಲವಾದ ಪಕ್ಷದಲ್ಲಿ ಅವರು ಸಲ್ಲಿಸಿರುವಂತಹ ಒಂದು ಅರ್ಜಿ ತಿರಸ್ಕೃತಗೊಂಡಂತಹ ಸಂದರ್ಭದಲ್ಲಿ ಲೋಕಾಯುಕ್ತ ನ್ಯಾಯಾಲಯದ ವಿಚಾರಣೆಗೆ ಅವರು ಒಳಪಡಬೇಕಾಗುತ್ತೆ ಭಾವನಾ. ಧನ್ಯವಾದ ಮಾರುತಿ ಮಾಹಿತಿಗಾಗಿ.